ಹಿರೇಬಾಗೇವಾಡಿ ಗ್ರಾಮದಲ್ಲಿ ಕಸದ ದರ್ಬಾರ್ ಜಾಸ್ತಿಯಂತೆ ಪಿಡಿಒ ಬರೋದೇ ಇಲ್ವಂತೆ. ಮಾತಾಡ್ತಾ ಇದ್ದೀನಿ ಪತ್ರಕರ್ತರು. ವಿಶೇಷವಾಗಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕುಟುಂಬ ಇಲಾಖೆ ಸಚಿವರು ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ರೀತಿ ತವರು ಕ್ಷೇತ್ರ, ಅವರ ಸ್ವಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅತ್ಯಂತ ದೊಡ್ಡ ಒಂದು ರೀತಿ ಗ್ರಾಮ ಪಂಚಾಯಿತಿ ಹಿರೇಬಾಗೇವಾಡಿ. ಬಹುಶಃ ಮತ್ತು ಭಾಗಶಃ ಇಲ್ಲಿರ್ತಕ್ಕಂಥವ್ರು ಹೇಳೋ ಪ್ರಕಾರ ಇಲ್ಲಿ ಇದ್ದು ಇಲ್ದಂತಾಗಿದೆಯಂತೆ. ವಿಶೇಷವಾಗಿ ಹಿರೇಬಾಗೇವಾಡಿ ಗ್ರಾಮ ಪಂಚಾಯಿತಿ ಸ್ಥಳೀಯ ಆಡಳಿತ ಸೂಕ್ತ PDO ಇಲ್ಲ, PDO ಇದ್ರೂ ಸರಿಯಾಗಿ ಬರಲ್ವಂತೆ. ಮತ್ತು ಸಿಬ್ಬಂದಿಗಳು ಇದ್ರೂ ಸರಿಯಾಗಿ ಯಾಕಪ್ಪ ಅಂತಂದರೆ ಕರೆಕ್ಟಾಗಿ ಸಮಯ ಪರಿಪಾಲನೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಆರೋಪ ಆದರೆ, ಇನ್ನೊಂದು ಕಡೆ ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗಿದೆಯಂತೆ ಈ ಹಿರೇಬಾಗೇವಾಡಿಲಿ. ಇದಕ್ಕೆಲ್ಲ ಪೂರಕ ಅಂಬಂತೆ ಈಗ ನಾನು ಇವತ್ತು ಆ ವರದಿ ಶೀರ್ಷಿಕೆಯಡಿ ಸಾರ್ವಜನಿಕರ ಮನವಿ ಮೇರೆಗೆ ನಾನು ಬಂದು ಭೇಟಿ ಕೊಟ್ಟಿದ್ದೀನಿ. ಬನ್ನಿ ವೀಕ್ಷಕರೇ, ಈಗ ಯಾವ ರೀತಿ ಇದೆ ಈ ಹಿರೇಬಾಗೇವಾಡಿ ಒಂದು ರೀತಿ ಗ್ರಾಮ ಪಂಚಾಯತಿ ಅನ್ನೋದು ನಿಮಗೆ ಕಣ್ಣಾರೆ ತೋರಿಸ್ತೀನಿ. ಇಲ್ಲಿ ಯಾರ್ಯಾರು ಇದ್ದಾರೆ, ಈಗ ಸಮಯ 3:45. ಈಗ ಬನ್ನಿ ವೀಕ್ಷಕರೇ, ಯಾವ ರೀತಿ ಇದೆ ಇಲ್ಲಿರ್ತಕ್ಕಂಥ ಆಡಳಿತ, ಯಾವ ರೀತಿ ಇದೆ, ಮತ್ತೆ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಏನು ಹೇಳ್ತಾರೆ, ಮತ್ತೆ ಸಿಬ್ಬಂದಿಗಳು ಏನು ಹೇಳ್ತಾರೆ, ಮತ್ತೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಸಮಸ್ಯೆಗಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ದೊಡ್ಡ ಗ್ರಾಮ ಪಂಚಾಯಿತಿ ಹಿರೇಬಾಗೇವಾಡಿಗೆ ಅದ್ಯಾಕೋ ಏನೋ ಗೊತ್ತಿಲ್ಲ ಏಕಕಂಡ ಜ್ವಲಂತ ಸಮಸ್ಯೆಗಳಾಗಿ ಮಾರ್ಪಟ್ಟಿವೆ. ಹಿರೇಬಾಗೇವಾಡಿಯ ಪ್ರಮುಖ ಬೀದಿಗಳಲ್ಲಿ ಕಸದ ರಾಶಿಗಳು ಹೆಚ್ಚಾಗಿ ಕಸದ ದರ್ಬಾರ್ ಜಾಸ್ತಿಯಾಗಿದೆ ಅಂತೆ. ಇನ್ನು ಇದಕ್ಕೆ ಈ ಕ್ರಮ ಕೈಗೊಳ್ಳಬೇಕು ಅಂದರೆ PDO ಮಾತ್ರ ಸರಿಯಾಗಿ ಕಚೇರಿಗೆ ಬರೋದೇ ಇಲ್ವಂತೆ. ಇನ್ನು ಸಿಬ್ಬಂದಿಗಳು ಮಧ್ಯಾಹ್ನದ ನಂತರ ಸಮಯ ಪರಿಪಾಲನೆ ಮಾಡದೇ ಇರುವುದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎನ್ನುತ್ತಾರೆ ಇಲ್ಲಿನ ಹೋರಾಟಗಾರ ದಯಾನಂದ ಹುಲ್ಮನಿ. ಏನ್ ಸರ್ ನೀವು? ನಾನು ರಿಟೈರ್ಡ್ ಪೋಸ್ಟ್ಮನ್. ಹೌದಾ? ಹೇಳಿ ಸರ್, ಈಗೇನೋ ನೀವು ಆರೋಪ ವ್ಯಕ್ತಪಡಿಸಿದ್ರಲ್ಲ, ಇದ್ದು ಇಲ್ಲದಂತಾದ ಹಿರೇಬಾಗೇವಾಡಿ ಸ್ಥಳೀಯ ಆಡಳಿತ, ಯಾರು ಸಿಬ್ಬಂದಿಗಳು ಗೊತ್ತಾ ಇಲ್ಲ, ಇಲ್ಲಿ ಕಸದಿಂದ ಗಬ್ಬೆದ್ ನಾರ್ತಾ ಇದೆ ಹಿರೇಬಾಗೇವಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಏನೇನು ಸಮಸ್ಯೆ ಇದೆ ಸರ್? ಕಸದ ವಿಲೇವಾರಿ ಬಗ್ಗೆ ನಾವು ಸ್ವಲ್ಪ ಕಳ್ಕಳಿದೆ. ಯಾಕಂದ್ರೆ ನಾವು ಸ್ವಚ್ಛ ಭಾರತ ಅಭಿಯಾನ ನಡಿಯೊಳಗ ಇವತ್ತಿನ ದಿವಸ ಎಲ್ಲ ಕಡೆ ಜಾಗೃತಿ ಆಗ್ತಾ ಇದೆ, ಆದ್ರೆ ನಮ್ಮೂರಲ್ಲಿ ಆ ಜಾಗೃತಿ ಆಗ್ತಾ ಇಲ್ಲ. ಮತ್ತೆ ಇವತ್ತಿನ ದಿವಸ ನೋಡ್ಬೇಕು ಅಂತಂದ್ರೆ ಅಲ್ಲಿಲ್ಲ ಈಗ, ಯಾಕಂದ್ರೆ ಪಂಚಾಯತಿ ಅವರು ಇವತ್ತಿನ ದಿವಸ ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಒಂದು ವೆಹಿಕಲ್ ಮಾಡಿದ್ದಾರೆ. ಈ ಕಸ ವಿಲೇವಾರಿಗೆ ಒಂದು ವೆಹಿಕಲ್ ಮಾಡಿದಾರೆ. ವೆಹಿಕಲ್ ಮಾಡಿದ್ರೆ ಒಂದ್ ದಿವ್ಸ ಬಿಟ್ಟು ಒಂದ್ ದಿವಸ ಅದು ಊರಲ್ಲಿ ಬರ್ತಾ ಇದೆ. ಅದಾಗಿ ಕೆಲವೊಂದು ಜನರು ಅದಕ್ಕೆ ಕಸನು ಹಾಕ್ತಾ ಇದ್ದಾರೆ. ಆದಾಗಿನೂ ಕೂಡ ಈ ಕೆಲವೊಂದು ಏರಿಯಾದಲ್ಲಿ ಅದಕ್ಕೆ ಕೆಲವೊಂದು ಏರಿಯಾದಲ್ಲಿ ಕಸ ಡಂಪ್ ಆಗ್ತಾ ಇದೆ. ಕಸಗಳನ್ನ ಅಲ್ಲಿ ಚೆಲ್ತಾ ಇದ್ದಾರೆ. ಇದರಿಂದ ಏನಾಗೈತೆ ಅಂದ್ರೆ ವಾತಾವರಣ ಚೆನ್ನಾಗಿರೋದಿಲ್ಲ, ಆರೋಗ್ಯ ಬಗ್ಗೆ ಸ್ವಲ್ಪ ಅದ್ರ ಮೇಲೆ ಒಂದು ದುಷ್ಪರಿಣಾಮ ಬೀಳ್ತದೆ. ಅದಕ್ಕೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಗೆ ವಿಶೇಷವಾಗಿ ಅಂತಂದ್ರೆ ಮೇನ್, ಯಾಕಂದ್ರೆ ನಮ್ಮ ಈ ಡೆಪ್ಯೂಟಿ ತಹಸೀಲ್ದಾರ್ ಕಚೇರಿ ಇದೆ, ಕಚೇರಿ ಎದುರುಗಡೆನೆ ಅಂತ ಒಂದು ಸಾಕಷ್ಟು ಕಸ ಹಾಕಿ ಚೆಲ್ಬಿಟ್ಟಿದ್ದಾರೆ ಅವರೇ. ಯಾಕಂದ್ರೆ ಸರ್ಕಾರದ ಆಫೀಸ್ ಎದುರುಗಡೆ ಇಂತ ಒಂದು ಆಗ್ತದೆ, ಅದರಿಂದ ಸಾರ್ವಜನಿಕ ಅಲ್ಲೇ ಹೆಂಗೆ ಮೇಂಟೈನ್ ಮಾಡ್ಬೋದು ಇದ್ರ ಬಗ್ಗೆ ನಮ್ಗೆ ಅದನ್ನ ಬೇಗ ಅಲ್ಲಿ ಕಸ ಚೆಲ್ಲಬಾರ್ದು. ಮತ್ತೆ ಇಲ್ಲಿರೋ ಮೆಂಬರ್ಗಳು ಅಧ್ಯಕ್ಷರು ಏನ್ ಮಾಡ್ತಾವ್ರಿ? ಅವ್ರು ಕೆಲಸ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಇದಕ್ಕೆ ನಿದರ್ಶನ ಅವ್ರು ಕೆಲಸ ಮಾಡಬೇಕಲ್ಲ. ಏನು ಆಯ್ಕೆ ಹೋಗ್ಯಾರ ಅಂತಂದ್ರೆ ಅದ್ರ ಬಗ್ಗೆ ಒಂದು ಗಮನ ಹರಿಸಬೇಕು, ಜಾಗೃತಿ ಮೂಡಿಸಬೇಕು. ಹಾಗಾದ್ರೆ ಅಧ್ಯಕ್ಷರು ಮತ್ತೆ ಮೆಂಬರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಕೆಲಸ ಮಾಡ್ತಾ ಇದಾರೆ ಈಗ. ಯಾಕಂದ್ರೆ ನಾನು ಈಗ ಮುಂಚೆ ಬಂತ ಅಧ್ಯಕ್ಷ ಹತ್ರ ಮಾತಾಡಿದ್ರೆ ಅವರು ಕೆಲವೊಂದು, ಯಾಕಂದ್ರೆ ಈಗ ಹೊಸದಾಗಿ ಅವರು ಅಧ್ಯಕ್ಷ ಆಗಿದ್ದಾರೆ, ಅದಕ್ಕೋಸ್ಕರ ಅವರು ಈಗ ಊರನ್ನ ಒಂದು ಸುಧಾರಣೆ ಮಾಡಬೇಕು ಅಂತ ಒಂದು ಕಳಕಳಿ ಒಂದು ಇದೆ ಅವ್ರ ಹತ್ರ. ಅದಕ್ಕೋಸ್ಕರ ಅವ್ರು ನಾನು ಅಪ್ರಿಷಿಯೇಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಆ ಕಾರ್ಯಕ್ಕೆ ಬರಬೇಕು ಅಂತ ನಾನು ಇಷ್ಟ. ಸಿಬ್ಬಂದಿಗಳೇನೋ ಕರೆಕ್ಟ್ ಟೈಮ್ ಬರಲ್ಲ ಅಂತ ಹೇಳಿದ್ರಲ್ಲ? ಇಲ್ಲ, ನಾನು ಇವಾಗ ಒಂದು ಕೆಲಸ ನಿಮಿತ್ತ ಇಲ್ಲಿ ಬಂದಿದ್ದೆ. ಬಂದಾಗ ಇಲ್ಲಿ ಕೆಲಸ ಸಿಬ್ಬಂದಿ ಇರ್ಲಿಲ್ಲ. ಎಷ್ಟು ಗಂಟೆಗೆ ಬಂದ್ರಿ ನೀವು? ನಾನು ಇಲ್ಲಿ 3 ಗಂಟೆ ಬಂದೆ ಸರ್. ಮತ್ತೆ ಇನ್ನ ಏನೇನ್ ಸಮಸ್ಯೆ ಐತಿ ಹಿರೇಬಾಗೇವಾಡಿಗೆ? ಈಗ ನಮ್ಗೆ ಈ ಕುಡಿಯೋ ನೀರಿನ ಬಗ್ಗೆ ಬಹಳ ಸಮಸ್ಯೆ. ಅಲ್ಲೆಲ್ಲ ಕುಡಿಯೋ ನೀರು ಸರಿಯಾಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಈಗ ಮನೆ ಗಂಗೆ ಅನ್ನುವಂತ ಒಂದು ಯೋಜನೆ ಸರ್ಕಾರ ಇದೆ, ಜಲ ಯೋಜನೆ. ಅದನ್ನ ನಮ್ಮೂರಲ್ಲಿ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು, ಅಳವಡಿಸಬೇಕು ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಮನೆಯವರಿಗೆ ಜನರಿಗೆಲ್ಲ ನೀರು, ಯಾಕಂದ್ರೆ ಮೂಲಭೂತ ಸೌಕರ್ಯಗಳು ಬೇಕು ಜನರಿಗೆ. ಈ ಸಮಸ್ಯೆ ನೀವು ಹೋರಾಟ ಮಾತ್ರ ನಿಲ್ಸಲ್ಲ? ಇಲ್ಲ, ಅದ್ರ ಬಗ್ಗೆ ನಾನು ಇಲ್ಲೇ. ಇನ್ನು ಈ ಸಮಸ್ಯೆ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸ್ಮಿತಾ ಪಾಟೀಲ್ ಅವರನ್ನ ಕೇಳಿದರೆ ಅವರು ಇದಕ್ಕೆ ತುರ್ತಾಗಿ ಕ್ರಮ ಕೈಗೊಳ್ಳಲು PDO ಸರಿಯಾಗಿ ಬರೋದೇ ಇಲ್ಲ ಎಂದು ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ.
ಇಲ್ಲಿ ಹಿರೇಬಗೌಡಲ್ಲಿ 3 ಸಮಸ್ಯೆಗಳಿದಾವಂತೆ. ಒಂದು ಪಿಡಿಒಗಳು ಸರಿಯಾಗಿ ಬರ್ತಾ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತೆ ಸ್ವಚ್ಛತೆ ಅನ್ನೋದು ಮರ್ಚಿಕೆ ಆಗಿದೆಯಂತೆ, ಮತ್ತೆ ಸ್ಥಳೀಯ ಆಡಳಿತ ಹಿರೇಬಗೌಡಿ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಒತ್ತಾಯ. ನೀವು ಅಧ್ಯಕ್ಷರು ಏನ್ ಹೇಳ್ತೀರಾ ಇದಕ್ಕೆ? ಈಗ ನಾವು ಸ್ವಚ್ಛತೆ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಅಧ್ಯಕ್ಷರಾದಾಗಿಂದ ಎಲ್ಲ ಸ್ವಚ್ಛತೆ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ನಾನು. ಮತ್ತು ಗಾಡಿ ಇಷ್ಟು ದಿವಸ ಹೋಗ್ತಿರ್ಲಿಲ್ಲ, ಮನೆ ಮನೆಗೆ ಹೋಗಿ ಕಸ ಮಾಡತ್ತೀವಿ. ಕಸ ವಿಲೇವಾರಿ ಘಟಕವನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದೇವೆ. ಮತ್ತು ಈಗ ಸಾರ್ವಜನಿಕರಿಗೂ ಎಲ್ಲ ತಿಳಿಸೈತಿ, ಹಿಂಗೆ ನೀವು ಎಲ್ಲೂ ಕಸ ಒಗಿಬೇಡ್ರಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಂತೇಳಿ. ಆದರೂ ಅವರು ಅಲ್ಲೆಲ್ಲಿ ಕಸದ ರಾಶಿಗಳನ್ನ ಮಾಡ್ತಾ ಇದಾರೆ, ಅದನ್ನು ನಾವು ಹೊರಗಳೆಲ್ಲ ತುಂಬಿಸ್ತಾ ಇದ್ದೇವೆ. ಆದರೂ ಇನ್ನೂ ಸ್ವಲ್ಪ ನಾವು ಅದನ್ನ ಕಸ ಸ್ವಚ್ಛತೆ ಬಗ್ಗೆ ಹೆಚ್ಚು ಇದನ್ನು ಒತ್ತು ಕೊಡ್ತೇವೆ. ಮತ್ತು ಸಾರ್ವಜನಿಕರು ಸಹ ನಮ್ಗೆ ಸಹಕಾರ ಕೊಟ್ಟು ನಾವು ಏನು ಗಾಡಿ ಕಳಿಸಿರ್ತೇವೆ, ಒಂದಿನ ಬಿಟ್ಟು ಒಂದಿನ ಹೋಗಿರ್ತೈತಿ, ಕಸದ ಒಂದು ಇದನ್ನು ಕೊಟ್ಟೇವೆ ನಾವು. ಬಕೆಟ್ನೆಲ್ಲ ಹಾಕಿ ಅದನ್ನ ಹಸಿ ಕಸ ಒಣ ಕಸ ಬೇರೆ ಇಟ್ಟು ಅದನ್ನ ಅವರು ಗಾಡಿ ಒಳಗೆ ಹಾಕಿದ್ರೆ ಭಾಳ ಚಲೋ ಆಕತ್ರಿ. ಮತ್ತು ಕಸ ವಿಲೇವಾರಿ ಘಟಕಕ್ಕೆ ಹೋಗಿ ಅವರೆಲ್ಲ ಇದನ್ನ ಮಾಡಿ ಬರ್ತಾರೋ. ಇಲ್ದ್ರೆ ಅಲ್ಲೆಲ್ಲೇ ಕೂಡಿಸೋದ್ರಿಂದ ನಮಗೆ ಮತ್ತೆ ಅದನ್ನ ಕಸ ತುಂಬಿಸೋದು ಇದು ಭಾಳ ಕೆಲಸ ಬೀಳ್ತೈತಿ. ಮತ್ತು ನಾವು ಮಾಡ್ಸಾಕತ್ತೇವ್ರಿ. ಇನ್ನೊಂದು ಸರಿಯಾಗಿ ಪಿಡಿಒನೇ ಬರ್ತಾ ಇಲ್ಲ, ಸರಿಯಾಗಿ ಆಡಳಿತನೇ ಬರ್ತಿದೆ. ಈ ರೀತಿ ಸಾಕಷ್ಟು ನೋಡಿದ್ರೆ ಕನ್ಸ್ಗಳು ಕಂಡಿದ್ದೀಗ ಸಾಕಷ್ಟು ಸ್ಮಾರ್ಟ್ ಗಾವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ಸಾಧ್ಯ ಹೌದ್ರಿ, ಭಾಳ ಸಾಧ್ಯ ಆಗ್ಬೋದ್ರಿ. ಮತ್ತು ಪಿಡಿಒ ಅವ್ರು ಸರಿಯಾಗಿ ಇನ್ನೊಂದು ಸ್ವಲ್ಪ ಹೇಳಾಕತ್ತೇವ ಅವ್ರಿಗೆ. ಈಗ ಮೊದಲಿನಕ್ಕಿಂತ ಈಗ ಒಂದ್ ಸ್ವಲ್ಪ ಬರಾಕತ್ತಾರ್ರಿ. ಇವತ್ತು ಬಂದಿಲ್ರಿ. ನೀವು ಮತ್ತೆ ಮನವಿನೂ ಕೊಟ್ಟಿದ್ದೀರಂತೆ, ಹೋಗಿ ಪಿಡಿಒ ಸರಿ ಬರಕ್ ಹೇಳಿ ಅಂತ ಸಿಒಗೂ ಭೇಟಿ ಆಗಿದ್ದೀರಂತೆ, ಇವಾಗೂ ಭೇಟಿ ಆಗಿದ್ದೀರಂತೆ. ಆದ್ರೂ ಅಷ್ಟೊಂದು ಅವಾಗ 2 ಕಡೆ ಇತ್ರಿ ಅವ್ರದ, ಈಗ ಇಲ್ಲೇ ಬರಾಕತ್ತಾರ್ರಿ. ಈಗ ಎಲ್ರಿ ಮೇಡಮ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಹೇಳ್ತಾರಲ್ಲ. ಮತ್ತೆ ಒಬ್ಬ ಅಧ್ಯಕ್ಷರು ಈಗ ನಿಮ್ ಫೋನು ಕರೆ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವೇ ಅಸಹಾಯಕತೆ ವ್ಯಕ್ತಪಡಿಸಿದ್ರ. ನೀವು ಅಧ್ಯಕ್ಷರು ಹಿಂಗ ಆಗ್ಬಿಟ್ರೆ ಜನಸಾಮಾನ್ಯ ಪರಿಸ್ಥಿತಿ ಹೆಂಗೆ? ಈಗ ಬರಾಕತ್ತಿಲ್ರಿ. ಇನ್ ಮುಂದ ಬರುವಂಗ ನಾವೆಲ್ಲ ಹೇಳ್ತೇವೆ. ಬರುಂಗಿ ಅಂದ್ರೆ ಏನ್ ಹೇಳ್ತೀರಿ ಹೇಳಿ? ಬರ್ರಿ, ಈಗ ಬರಾಕತ್ತಿಲ್ರಿ, ಅದ ಒಂದ್ ದೊಡ್ಡ ಸಮಸ್ಯೆ ಆಗೈತೆ. ಸಮಸ್ಯೆ ಆಗಿದೆ. ಪಿಡಿಒ ಈಗೇನು ಚೇಂಜ್ ಮಾಡ್ಬೇಕು ಅಂತೀರೋ ಅಥವಾ ಏನು ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ ಸರಿಯಾಗಿ ಬರೋದ್ ಮಾಡ್ಕತಿರೋ? ಇವ್ರು ಬಂದಾಗ ಎಲ್ಲಾ ಕೆಲಸ ಮಾಡ್ತಾರ್ರಿ, ಬಂದಾಗ. ಆದ್ರ ಇನ್ನಟ್ ಸರಿಯಾಗಿ ದಿವಸ ಬಂದ್ರ ಅದೊಂದ್ ಎಲ್ಲಾ ಬಗೆಹರಿತೈತಿ ಅನ್ನೋದು ನಮ್ಮ ಅಭಿಪ್ರಾಯ ನೋಡ್ರಿ. ಮತ್ತೆ ಸಾಕಷ್ಟು ಸರ್ಕಾರಿ ಕಚೇರಿ ಕಚೇರಿಗಳಿದಾವೆ. ಪೊಲೀಸ್ ಸ್ಟೇಷನ್ ಇರ್ಬೋದು, ಮತ್ತೆ ರೈತ ಸಂಪರ್ಕ ಕೇಂದ್ರ, ಉಪ ತಹಶೀಲ್ದಾರ್ ಕಚೇರಿ, ಅಲ್ಲೆಲ್ಲ ಮುಂಭಾಗದಲ್ಲಿ ಕಸಗುಳೆ ದರ್ಬಾರ್ ಜಾಸ್ತಿ ಆಗೈತೆ ಅಂತಲ್ಲ? ಇಲ್ರಿ, ಎಲ್ಲಾ ಸ್ವಚ್ಛ ಮಾಡ್ಸಾತೇವ್ರಿ ನಾವ. ಮತ್ತ ನಾವ್ ಗಾಡಿನೂ ಕಳ್ಸಾತೇವಲ್ರಿ ಇನ್ನೂ. ಮತ್ ನಾವ್ ಕಸದ ರಾಶಿಗಳೇ ಜಾಸ್ತಿ ಇದಾವಂತಲ್ಲ? ಮತ್ ಈಗ ನಮ್ಮ ಕೆಲಸಗಾರರು ಹೋದಾಗ ಅಲ್ಲೆಲ್ಲೇ ನಾವು ಸ್ವಚ್ಛ ಮಾಡಿಸ್ತಿರ್ತೇವ, ಅವಾಗ ಹೇಳಿ ಅವ್ರು ಮಾಡಿಸ್ಕೋಬೇಕ್ರಿ ಕೆಲಸ. ಹೌದಾ? ಹೌದ್ರಿ. ಸಾರ್ವಜನಿಕರೇ ಹೇಳಿ ಮಾಡಿಸ್ಕೋಬೇಕು? ಅಲ್ಲ, ನಾವು ಮಾಡಿಸ್ತಿರ್ತೇವ್ರಿ. ಅವ್ರ ಎಲ್ಲಿ ಇಂತಲೇ ಐತಿ ಕಸ ತುಂಬಿಸ್ಬೇಕು, ಇವ್ರಿಗೂ ಹಿಂಗ ನಮಗ್ ಬಂದ್ ಹೇಳ್ಬೇಕು, ಇಂತಲ್ಲಿ ಅವ್ರು ಕೆಲಸ ಮಾಡಾಕತ್ತಿಲ್ ನೋಡು ಅಂತ ಹೇಳಿ. ನಾವು ಈಗ ಎಲ್ಲಾ ಕಡೆ ಅವ್ರನ್ನ ವಾರ್ಡ್ ಪ್ರಕಾರ ಎಲ್ಲಾ ಕಡೆ ಕೆಲಸ ಮಾಡಿದೇವು. ಈಗ ಐಕಿ ಕಸದ ಐಕಿ ಬಂದ ನೋಡ್ರಿ. ಒಟ್ಟಾರೆ ಏನಪ್ಪಾ ಅಂತಂದ್ರೆ ಸಿಬ್ಬಂದಿಗಳೇನೋ ಸರಿಯಾಗಿ ಬರಲ್ಲ, ಮಧ್ಯಾಹ್ನ ಅಂತ ಒಂದು ಆರೋಪ ಐತಲ್ಲ ಮೇಡಮ್? ಏನಿಲ್ರಿ, ಬಂದಿರ್ತಾರೋ ಅವ್ರಿಗೆ. ಈಗ ಇದ್ರದ್ದು ಸರ್ವೆ ಕೆಲಸ ಹಚ್ಚಾರೋ, ಅವ್ರ ಅಲ್ಲಿ ಒಂದಷ್ಟು ಜನ ಹೋಗಿದಾರ. ಈಗ ಒಂದ್ 20 ದಿನ ಆಯ್ತ್ರಿ, ಅವ್ರ ಅಲ್ಲೇ ಸರ್ವೆ ಮಾಡಾಕಂತ ಹೊಂಟಾರು. ಈಗ ಎಲ್ಲ ಸುಧಾರಿಸ್ಕೊಂಡು ನೀವು ಸ್ಮಾರ್ಟ್ ಗಾವ್ ಮಾಡ್ತೀರಾ? ಯಾವುದು ಹಿರೇಬಗೌಡಿನ? ಹಿರೇಬಗೌಡಿ ತಾಲೂಕು ಆಗೋದಕ್ಕೆ ನಿಮ್ಮ ಅಭಿಪ್ರಾಯ ಹೇಳಿ? ಒಬ್ಬ ಅಧ್ಯಕ್ಷ ಹೇಳಿ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿಇಒ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಏನಪ್ಪಾ ಅಂತಂದ್ರೆ ಇದು ಹಿರೇಬಗೌಡಿ ಗ್ರಾಮ ಪಂಚಾಯತಿಯ ಪರಿಸ್ಥಿತಿ. ಒಂದು ಕಡೆ ಪಿಡಿಒ ಬರದೇ ಇರತಕ್ಕಂಥದ್ದು, ಒಂದು ಕಡೆ ಸ್ವಚ್ಛತೆ ಅನ್ನೋದೇ ಮರ್ಚಿಕೆ ಆಗಿದೆಯಂತೆ. ವಿಶೇಷವಾಗಿ ಮಾನ್ಯ ಇಒ ಅವ್ರಿಗೆ ಮತ್ತು ಬೆಳಗಾವಿ ಸಿಇಒ ಅವ್ರಿಗೆ ನಾನು ಟ್ವಿಟ್ ಸಹ ಮಾಡ್ತಾ ಇದ್ದೀನಿ, ವಾಟ್ಸಪ್ಗೂ ಸಹ ಕಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಎರಡೂ ಸಮಸ್ಯೆಗಳನ್ನ ಬಗೆಹರಿಸಿ ದಯವಿಟ್ಟು ಇದ್ದು ಇಲ್ದಂತಾಗಿರ್ತಕ್ಕಂಥ ಹಿರೇಬಗೌಡಿ ಸ್ಥಳೀಯ ಆಡಳಿತಕ್ಕೆ ಒಂದು ರೀತಿ ಚುರುಕು ಮುಟ್ತಕ್ಕಂಥ ಕೆಲಸ ಬೆಳಗಾವಿ ಜಿಲ್ಲೆ ಪಂಚಾಯಿತಿ ಅಧಿಕಾರಿಗಳು ಮತ್ತು ತಾಲೂಕ್ ಪಂಚಾಯತಿಗಳು ಮಾಡಬೇಕು ಅಂತಕ್ಕಂಥದ್ದು
ನನ್ನ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ವಿಶೇಷ ಪ್ರತಿನಿಧಿ, ಭಾರತ ವೈಭವ ನ್ಯೂಸ್, ಹಿರೇಬಾಗೇವಾಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.